ಫ್ರೆಂಡ್ಸ್, ಈ ನೀರ್ಸೋಣೆ ಗಿಡವನ್ನು ನೋಡಿದರೆ ನಮ್ಮ ಮನೆಯಲ್ಲೂ ಬೆಳೆಸಬೇಕು ಅನ್ನೋದು ತುಂಬ ಜನರ ಕನಸು. ಆದರೆ ಇದು ಎಲ್ಲರ ಮನೆಗಳಲ್ಲೂ ಬೆಳೆಯಲ್ಲ. ಯಾಕೆ ಅಂತ ಈ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗತ್ತೆ. ಮತ್ತು ಅದರ ಕೇರಿಂಗ್ ಕೂಡ ತುಂಬ ಡಿಫ್ರೆಂಟಾಗಿರುತ್ತೆ. ಎಲ್ಲ ಗಿಡಗಳನ್ನ ಕೇರ್ ಮಾಡಿದ ಹಾಗೆ ಇದನ್ನು ಕೇರ್ ಮಾಡಿದರೆ ಇದು ಸತ್ತು ಹೋಗುತ್ತೆ. ಹಾಗಾಗಿ ಇವತ್ತು ನಾನು ಅದರ ಬೇಸಿಗೆಯಲ್ಲಿ ಇಟ್ಕೊಳ್ಳೋದು ಹೇಗೆ ಮತ್ತು ಅದನ್ನು ಯಾವ ರೀತಿ ಕಟಿಂಗ್ ಹಾಕಿದರೆ ಚೆನ್ನಾಗಿ ಬರುತ್ತೆ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ನಾನು ಇದೇ ರೀತಿ ವಿಡಿಯೋಗಳನ್ನು ಹಾಕಿದ್ದೀನಿ. ನೀರ್ಸೋಣೆ ಬಗ್ಗೆ ಒಂದಷ್ಟು ವಿಡಿಯೋ ನನ್ನ ಹತ್ರ ಇದೆ. ನನ್ನ ಚಾನಲ್ಗೆ ಹೋದರೆ ನೀರ್ಸೋಣೆ ಪ್ಲೇಲಿಸ್ಟಿಗೆ ಹೋದರೆ ಎಲ್ಲ ರೀತಿಯ ಕ್ವಾರೀಸ್ ಕೂಡ ನಾನು ಕವರ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಕೂಡ ಮತ್ತೆ ಕೇಳ್ತಾ ಇರೋದ್ರಿಂದ ಮತ್ತೆ ಮಾಡ್ತಾ ಇದ್ದೀನಿ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಆಗ ಮಾತ್ರ ನಿಮಗೆ ಅರ್ಥ ಆಗತ್ತೆ. ಮತ್ತು ವಿಡಿಯೋ ಪೂರ್ತಿ ನೋಡಿ. ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್. ನನ್ನ ಹತ್ರ ಏನು ತುಂಬ ಕಲರ್ಸ್ ಇಲ್ಲ. ನಾನು ಇರೋ ಕಲರ್ಸ್ಗಳನ್ನು ಒಂದಷ್ಟು ಕಟಿಂಗನ್ನು ನೆಟ್ಟು ತುಂಬ ಗಿಡಗಳನ್ನಾಗಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೋಡ್ಬೋದು ಇಷ್ಟೊಂದು ಗಿಡಗಳಿದೆ. ಆದರೆ ಇದನ್ನು ಬೇಸಿಗೆನಲ್ಲಿ ಇಟ್ಕೊಳ್ಳೋದು ತುಂಬ ಕಷ್ಟ. ಏಕೆಂದರೆ ಇದು ಆ ಸ್ಟೆಮ್ಮಲ್ಲೇ ನೀರನ್ನು ಹಿಡಿದಿಟ್ಕೊಂಡಿರುತ್ತೆ. ಅದು ನೋಡ್ಬೋದು ನೀವು, ಆ ಸ್ಟೆಮ್ಮಲ್ಲಿ ಎಷ್ಟು ಚೆನ್ನಾಗಿ ನೀರು ಇರುತ್ತೆ. ಹಾಗಾಗಿ ನೀರು ಬಿಸಿಲು ತಾಗಿದರೆ ಬಿಸಿಲಲ್ಲಿ ಬೆಂದ ಹಾಗಾಗ್ಬಿಡತ್ತೆ. ಬಿಸಿಲು ಸ್ವಲ್ಪನೂ ತಾಗದೇ ಇರುವಂಥ ಜಾಗದಲ್ಲಿ ಬೇಸಿಗೆನಲ್ಲಿ ಇಟ್ಟರೆ ಮಾತ್ರ ಅದು ಚೆನ್ನಾಗಿ ಬರುತ್ತೆ. ಹಾಗಂತ ಈ ಟೆಂಪ್ರೇಚರ್ 40 ಡಿಗ್ರಿ ಎಲ್ಲ ಆದಾಗ ಕೂಡ ನೀವು ನೆರಳಲ್ಲಿಟ್ಟರೂ ಕೂಡ ಈ ಗಿಡ ಸಾಯ್ತಾ ಬರುತ್ತೆ. ಆ ಶಾಖ ಕೂಡ ಅದಕ್ಕೆ ಬೀಳಬಾರ್ದು. ಮತ್ತು ನಾವು ಅದನ್ನು ಹೊಸ ಗಿಡಗಳನ್ನು ಮಾಡ್ತಾ ಇರಬೇಕಾಗತ್ತೆ. ಹೊಸ ಗಿಡ ಇದ್ದರೆ ನೋಡಿ, ಇವೆಲ್ಲ ಹೊಸ ಗಿಡಗಳು. ಹೊಸ ಗಿಡ ಇದ್ದರೆ ತುಂಬ ಚೆನ್ನಾಗಿ ಇರುತ್ತೆ. ಅಷ್ಟೊಂದು ಅದು ಸಾಯಲ್ಲ. ನೋಡಿ, ಇದು ನಾನು ಬೀಜದಿಂದ ಮಾಡಿರುವಂಥ ಸಸ್ಯಗಳು. ಇದು ಎಲ್ಲ ಅದು ಕಲರ್ಸು ಹೆಚ್ಚು ಕಡಿಮೆ ಆಗುತ್ತೆ. ಒಂದೊಂದು ಬೀಜ ಆಗುತ್ತೆ, ಎಲ್ಲ ಟೈಮಲ್ಲೂ ಆಗಲ್ಲ, ಕೆಲವೊಂದು ಟೈಮಲ್ಲೇ ಆಗುತ್ತೆ. ನಾನು ಅದರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೀನಿ. ಅದನ್ನು ಯಾವ ರೀತಿ ತೆಗೆದು ಹಾಕಬೇಕು ಅನ್ನೋದು. ಇದು ಕೂಡ ಬೀಜದಿಂದ ಮಾಡಿರುವಂಥದ್ದು. ಸ್ವಲ್ಪ ಸಣ್ಣ ಸೈಜಲ್ಲಿ ಬಂದಿದೆ ಹೂವು. ಇದೇ ರೀತಿ ಹೊಸ ಗಿಡಗಳನ್ನು ನೀವು ಮಾಡ್ತಾನೇ ಇರಬೇಕಾಗತ್ತೆ. ಇದನ್ನು ಬೆಳೆಸೋರು ತುಂಬ ಪೇಷನ್ಸ್ ಬೇಕು. ಯಾಕಂದರೆ ಅದನ್ನು ಒಂದು ಗಿಡ ಇದೆ ಅನ್ನೋವಾಗಲೇ ನಾವು ಮತ್ತೊಂದು ಗಿಡಗಳನ್ನು ಮಾಡಿಕೊಂಡ್ರೆ ಮಾತ್ರ ಚೆನ್ನಾಗಿ ಉಳಿಯುತ್ತೆ. ಅದಿಲ್ಲ ಅಂದರೆ ಒಂದು ಗಿಡ ನೋಡ್ತಾ ಇದ್ದಂತೆ ಮಾರನೇ ದಿನವೇ ಸತ್ತೋಗ್ಬಿಡತ್ತೆ. ಮತ್ತು ಇದಕ್ಕೆ ಒಂದು ರೀತಿ ದೊಡ್ಡದಾಗಿರುವಂಥ ಕಂಬಳಿ ಹುಳು ಟೈಪು ಬರುತ್ತೆ. ನಾನು ಅದಕ್ಕೆ ಅಂದರೆ ಮಳೆಗಾಲ ಟೈಮಲ್ಲಿ ತುಂಬ ಬರುತ್ತೆ, ಅದಕ್ಕೆ ಮೊನೋಸಿಲ್ ಅಂತ ಒಂದು ಕೆಮಿಕಲ್ ಸ್ಪ್ರೇನ ಮಾಡ್ತೀನಿ. ಅದನ್ನು ಸ್ಪ್ರೇ ಮಾಡೋದ್ರಿಂದ ಅದನ್ನು ಹತೋಟಿ ಮಾಡ್ಬೋದು. ಅದಿಲ್ಲ ಅಂದರೆ ಅದು ಹತೋಟಿ ಆಗಲ್ಲ. ತುಂಬ ಜನರು ಅದಕ್ಕಾಗಿ ಈ ಗಿಡಗಳನ್ನು ಬೆಳೆಸೋದನ್ನು ಬಿಟ್ಬಿಟ್ಟಿದ್ದಾರೆ. ನೋಡಿ, ನಾನು ಇದ್ರ ಕಟಿಂಗನ್ನು ಬೆಳೆಸೋದೆಲ್ಲ ತುಂಬ ವಿಧಾನದಲ್ಲಿ ಹೇಳಿದ್ದೀನಿ. ಇದು ಕೂಡ ಒಂದು ಮೆಥಡ್ ಅಂತಲೇ ಹೇಳ್ಬೋದು. ನೋಡಿ, ಇದನ್ನು ನಾನು ಕಟ್ ಮಾಡಿ ಆ ದಿನ ಏನೋ ಒಂದು ಟೈಮ್ ಇತ್ತು ಅಂದರೆ ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟೆ. ಅದನ್ನು ನೀರಲ್ಲೇ ಹಾಕಿಟ್ಬಿಟ್ಟೆ. ಅಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ 3 ರಿಂದ 4 ದಿವಸಕ್ಕೆ ಬೇರು ಬರಲಿಕ್ಕೆ ಹೆಣಕ್ತು. ಹಾಗೆ ನಾನು ಅದನ್ನು ಅಲ್ಲೇ ಬಿಟ್ಬಿಟ್ಟೆ. ಅಲ್ಲೇ ಬೇರು ಬರ್ತಾ ಇದೆಯಲ್ಲ ಅಂತ ನೋಡ್ಬೋದು. ಇದು ಒಂದು ತಿಂಗಳಾದಮೇಲೆ ಈ ರೀತಿ ಚೆನ್ನಾಗಿ ಬೇರು ಬಂದು ಹೂ ಬಂದಿದೆ. ಹಾಗಂತ ನಾವು ಮೇಲಿಂದ ಬಿಸಿಲು ಕೂಡ ಬಿಡದೇ ಇರೋವಂಥ ಜಾಗದಲ್ಲಿ ಆ ಕಟಿಂಗನ್ನು ನೀರಲ್ಲಿಟ್ಟರೆ ತುಂಬ ಚೆನ್ನಾಗಿ ಬೇರು ಬರುತ್ತೆ. ನೋಡಿ, ಈ ರೀತಿ ಗೆಣ್ಣುಗಳಿರೋವಂಥದ್ದನ್ನು ನಾವು ನೀರಲ್ಲಿ ಡಿಪ್ ಮಾಡಿ ಇಟ್ಟರೆ ಆಯಿತು. ತುಂಬ ಚೆನ್ನಾಗಿ ಬೇರು ಬರುತ್ತೆ. ಇಲ್ಲ ಅಂದರೆ ಇದನ್ನು ಮಣ್ಣಿನಲ್ಲಿ ಒಗೆದು ಕೂಡ ನೆಡ್ಬೋದು. ನಾನು ತುಂಬ ಯಾವ್ಯಾವ ರೀತಿಯಿಂದ ಕಟಿಂಗನ್ನು ಹಾಕೋದು ಅಂತ ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಬೇಕಾದರೆ ಚೆಕ್ ಮಾಡಿ. ಆ ವಿಡಿಯೋ ಸಿಕ್ಕಿಲ್ಲ ಅಂದರೆ ಹೇಳಿ, ಮತ್ತೆ ಮಾಡ್ತೀನಿ. ನೋಡ್ಬೋದು, ಈ ರೀತಿ ನೀರಲ್ಲಿ ಹಾಕಿಟ್ರೂ ಕೂಡ ಚೆನ್ನಾಗಿ ಬೇರು ಬರುತ್ತೆ. ಈ ರೀತಿ ಟ್ರೈ ಮಾಡ್ಬೋದು ನೀವು. ಅದು ಸ್ವಲ್ಪ ಬೆಳೆದಿರೋವಂಥ ಅಂದರೆ ಬಲ್ತಿರೋವಂಥ ಕಟಿಂಗನ್ನು ತೆಗೆದು ನೀವು ನೀರಲ್ಲಿ ಹಾಕಿದರೆ ಸಾಕಾಗತ್ತೆ. ಮತ್ತೇನು ಮಾಡೋ ಅವಶ್ಯಕತೆ ಇಲ್ಲ. ಆ ನೀರಲ್ಲೇ ಅದು ಬೇರು ಬಂದುಬಿಡತ್ತೆ. ಇನ್ಮೇಲೆ ತೆಗೆದು ಅದನ್ನು ಮಣ್ಣಿಗೆ ಹಾಕಿ ಸಣ್ಣ ಕವರಿಗೆ ಫಸ್ಟ್ ಹಾಕ್ಕೋತೀನಿ. ಆಮೇಲೆ ದೊಡ್ಡದಾದಂಥ ಕವರಲ್ಲೇ ನಾನು ನೆಡ್ತೀನಿ. ಯಾಕಂದರೆ ಇದಕ್ಕೆ ನೀವು ಎಷ್ಟು ಲೂಸ್ ಆಗಿರುತ್ತೋ ಮಣ್ಣು ಅಷ್ಟು ಚೆನ್ನಾಗಿರುತ್ತೆ. ನೋಡ್ಬೋದು, ನಾನಿಲ್ಲಿ ರಿಪೋರ್ಟಿಂಗ್ ಮಾಡಿ ತೋರಿಸ್ತೀನಿ. ಎಷ್ಟು ಲೂಸ್ ಆಗಿರುತ್ತೋ ಮಣ್ಣು ಅಷ್ಟು ಚೆನ್ನಾಗಿರುತ್ತೆ. ಮತ್ತು ತೇವಾಂಶ ಇರಬೇಕು. ಇದಕ್ಕೆ ಕೋಕೋಪಿಟನ್ನು ನೀವು ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಮಧ್ಯೆ ತೆಂಗಿನ ನಾರನ್ನು ಮಿಕ್ಸ್ ಮಾಡಿಕೊಂಡು ಗಿಡವನ್ನು ನೆಟ್ಟಾಗ ಅಲ್ಲಿ ತೇವಾಂಶ ಹೆಚ್ಚು ಇರುತ್ತೆ. ಆಗ ಗಿಡ ಚೆನ್ನಾಗಿ ಬರುತ್ತೆ. ಮಣ್ಣು ಕಡಿಮೆ ಇದ್ದರೂ ಪರವಾಗಿಲ್ಲ, ಗೊಬ್ಬರ ಕಡಿಮೆ ಇದ್ದರೂ ಪರವಾಗಿಲ್ಲ, ಇದಕ್ಕೆ ತೇವಾಂಶ ಜಾಸ್ತಿ ಇರಬೇಕು. ನೀರನ್ನು ಹಾಗಂತ ನೀವು 2 ಟೈಮ್ ನೀರು ಹಾಕಬೇಕು ಅಂತಲ್ಲ, ಒಂದೇ ಟೈಮ್ ನಾನು ನೀರನ್ನು ಹಾಕ್ತೀನಿ. ಒಂದು ಟೈಮ್ ನೀರನ್ನು ಸ್ಪ್ರೇ ಕೂಡ ಮಾಡಬೇಕು.
ಹಾಗೆ ನೋಡಿ ನಾನಿಲ್ಲಿ ಸ್ವಲ್ಪ ಅಡಿಕೆ ಸಿಪ್ಪೆಯನ್ನು ಹಾಕ್ಕೊಂಡು ಮತ್ತೆ ಸ್ವಲ್ಪ ಪಾಟಿಂಗ್ ಮಿಕ್ಸ್ನ ತೊಗೊಂಡಿದ್ದು. ನಾನು ಆ ಸೇವಂತಿಗೆ ಗಿಡಕ್ಕೆಲ್ಲ ಪಾಟಿಂಗ್ ಮಿಕ್ಸ್ನ ಯಾವ ರೀತಿ ಮಾಡ್ತೀನೋ ಅದೇ ಪಾಟಿಂಗ್ ಮಿಕ್ಸ್ನ ಇದಕ್ಕೂ ಕೂಡ ತೊಗೋತೀನಿ. ಹಾಗೆ ನೋಡಿ ಇಲ್ಲಿ ನಾನು ಕವರಲ್ಲಿ ಬದುಕಿಸ್ಕೊಂಡಿರೋವಂಥ ನೋಡಿ ಇದು ಸ್ವಲ್ಪ ಮೊಗ್ಗು ಬರ್ತಾ ಇದೆ, ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಇಲ್ಲಿ 2 ಕಟಿಂಗನ್ನು ಹಾಕ್ಕೊಂಡಿದ್ದೀನಿ. ಇಷ್ಟು ದೊಡ್ಡ ಅದು 12x12 ಗ್ರೋ ಬ್ಯಾಗು, ಅದರೊಳಗಡೆ 2 ಕಟಿಂಗನ್ನು ಹಾಕ್ತೀನಿ ನಾನು. ಅದು ಈ ರೀತಿ ದೊಡ್ಡ ಕವರಲ್ಲಿ ಹಾಕಿದಾಗ ನಿಧಾನವಾಗಿ ಬೆಳೆಯುತ್ತೆ ಮತ್ತು ಅಗಲವಾಗಿ ಬರುತ್ತೆ. ಅದು ಎಷ್ಟು ಅಗಲವಾಗಿ ಬರುತ್ತೋ ಅಷ್ಟು ಚೆನ್ನಾಗಿ ಹೂವಾಗುತ್ತೆ. ಹಾಗಾಗಿ ನೀವು ಸಣ್ಣ ಪಾಟಲ್ಲಿ ಹಾಕೋದ್ಕಿಂತ ಈ ರೀತಿ ಗ್ರೋ ಬ್ಯಾಗಲ್ಲಿ ಹಾಕ್ಬೋದು. ಗ್ರೋ ಬ್ಯಾಗಲ್ಲಿ ಹಾಕಿದಾಗ ನಮಗೆ ಅದನ್ನು ಶಿಫ್ಟ್ ಮಾಡೋದು ತುಂಬ ಈಸಿ ಆಗುತ್ತೆ. ಹಾಗಾಗಿ ಈ ರೀತಿ ಗ್ರೋ ಬ್ಯಾಗಲ್ಲಿ ಹಾಕ್ಕೊಳ್ಳಿ. ನೋಡ್ಬೋದು ಈ ರೀತಿ ಚೆನ್ನಾಗಿ ಬೇರು ಬಂದಿರೋದನ್ನು ಇದೇ ಹೀಗೆ ಹಾಕಿಬಿಡ್ತೀನಿ. ಅದು ದೊಡ್ಡದಾಗಿದೆಯಲ್ಲ ಹಾಗಾಗಿ ಮತ್ತೆ ತೆಗಿಯಲ್ಲ. ನೋಡಿ ಈ ರೀತಿ ಅಡಿಕೆ ಸಿಪ್ಪೆ ಪಾಟಿಂಗ್ ಮಿಕ್ಸ್ ಎಲ್ಲ ಹಾಕಿ ನಾನು ನೆಡ್ತೀನಿ. ನೀವು ತೆಂಗಿನ ನಾರನ್ನ ಹಾಕಿ, ಇಲ್ಲಾಂದರೆ ಒಣಗಿದ ಎಲೆಗಳು ಈಗ ಸ್ಟೋರ್ ಮಾಡಿಟ್ಕೊಳ್ಳಿ. ಎಲ್ಲ ಕಡೆ ಒಣಗಿದ ಎಲೆಗಳು ಸಿಗುತ್ತೆ, ಅದನ್ನು ಸ್ಟೋರ್ ಮಾಡಿಟ್ಟುಕೊಂಡು ಹಾಕ್ತಾ ಬನ್ನಿ ಗಿಡಗಳಿಗೆ. ಮಲ್ಚಿಂಗ್ ಕೂಡ ಮಾಡಿ ತುಂಬ ಚೆನ್ನಾಗಿ ಅದು ಗೊಬ್ಬರ ಆಗತ್ತೆ. ನೈಟ್ರೋಜನ್ ಹೆಚ್ಚಿರುತ್ತೆ ಒಣಗಿದ ಎಲೆಗಳಲ್ಲಿ. ಅದು ನಿಧಾನವಾಗಿ ಕಂಪೋಸ್ಟ್ ಕೂಡ ಆಗತ್ತಲ್ಲ, ಆಗ ಚೆನ್ನಾಗಿ ಬರುತ್ತೆ ಗಿಡಗಳು. ನೋಡ್ಬೋದು ಈ ರೀತಿ ಮಾಡಿ ನಾನು ಅದನ್ನು ನೆಡ್ತೀನಿ. ಈ ಹೊಸ ಗಿಡಗಳನ್ನು ಮಾಡ್ಕೊಂಡಾಗ ಬೇಸಿಗೆಯಲ್ಲಿ 1 ಗಂಟೆ ಕೂಡ ಬಿಸಿಲು ಬರದೇ ಇರುವಂಥ ಜಾಗದಲ್ಲಿ ಇಡಿ, ಆಗ ಗಿಡ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನಿಮ್ಮದು ಹಳೆ ಗಿಡ ಇದೆ ಅನ್ನೋವಾಗ ಅದಕ್ಕೆ ಅದರ ಗಣ್ಣುಗಳೆಲ್ಲ ಮೇಲೆ ಬಂದಿರುತ್ತೆ. ಆ ಗಣ್ಣುಗಳಲ್ಲಿ ಬೇರು ಬರುವಂತೆ ಮತ್ತೆ ಅದಕ್ಕೆ ಮಣ್ಣು ಮತ್ತು ಪಾಟಿಂಗ್ ಮಿಕ್ಸು ಮತ್ತು ಅಡಿಕೆ ಸಿಪ್ಪೆ ತೆಂಗಿನ ನಾರು ಎಲ್ಲ ಹಾಕ್ಕೊಡಿ. ಆಗ ಆ ಬೇರಲ್ಲಿ ಹೊಸ ಬೇರು ಬರುತ್ತೆ, ಆ ಗಣ್ಣುಗಳಲ್ಲಿ ಹೊಸ ಬೇರು ಬರುತ್ತಲ್ಲ, ಆಗ ಹೊಸ ಗಿಡ ನೆಟ್ಟ ಹಾಗೆ ಆಗುತ್ತೆ. ಆಮೇಲೆ ಕೆಳಗಿನ ಗಡ್ಡೆ ಕೊಳೆತರೂ ಕೂಡ ಇದು ಮೇಲಿನ ಗಣ್ಣುಗಳಲ್ಲೆಲ್ಲ ಬೇರು ಬರುತ್ತಲ್ಲ, ಆಗ ಹೊಸ ಗಿಡ ಆದ ಹಾಗಾಗತ್ತೆ. ಹಾಗಾಗಿ ಆ ರೀತಿ ಕೂಡ ನೀವು ಮಾಡ್ಕೋಬೋದು. ನಾನು ಹಿಂದಿನ ವಿಡಿಯೋಗಳನ್ನೆಲ್ಲ ತೋರಿಸಿದ್ದೀನಿ, ಆದರೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಆ ಹಳೆ ಗಿಡಕ್ಕೆ ಕೂಡ ಮತ್ತೆ ಪಾಟಿಂಗ್ ಮಿಕ್ಸ್ನ ಹಾಕ್ಕೊಟ್ಟು ಈ ರೀತಿ ಅಡಿಕೆ ಸಿಪ್ಪೆನ, ಲಡ್ಡಾಗಿರುವಂಥ ಅಡಿಕೆ ಸಿಪ್ಪೆ, ಇಲ್ಲಾಂದರೆ ತೆಂಗಿನ ನಾರು, ಇಲ್ಲಾಂದರೆ ಇನ್ನೇನಾದರೂ ಈ ಕಾರ್ಡ್ಬೋರ್ಡ್ ಪೀಸು ಅಂದರೆ ರಟ್ಟಿನ ಪೀಸೆಲ್ಲ ಇರುತ್ತಲ್ಲ, ಅದನ್ನು ಆ ಗಣ್ಣುಗಳ ಮಧ್ಯದಲ್ಲಿ ಹಾಕಿ, ಆಗ ಅದು ಚೆನ್ನಾಗಿ ಬರುತ್ತೆ. ನೋಡಿ ನಾನಿದು ಏಕೋ ಹೂವೇ ಬಿಡ್ತಾ ಇಲ್ಲ, ಪಾಟಲ್ಲಿದೆ, ಅಗಲವಾಗಿ ಕೂಡ ಬೆಳೀತಾ ಇರಲಿಲ್ಲ, ಅದನ್ನು ಕೂಡ ನಾನು ಇದೇ ರೀತಿ ಪಾಟಿಂಗ್ ಮಾಡಿಬಿಡ್ತೀನಿ. ಅದಕ್ಕೆ ಗಣ್ಣುಗಳು ಬಂದಿದೆ, ಅದು ಈ ಬೇಸಿಗೆಯಲ್ಲಿ ಸಾಯೋ ಸಾಧ್ಯತೆ ಇರುತ್ತೆ. ಹಾಗಾದಾಗ ಗಣ್ಣುಗಳ ಮೇಲೆ ಬಂದಾಗ ಅದಕ್ಕೆ ನಾವು ಮಣ್ಣನ್ನು ಹಾಕೋಕ್ಕೂ ಕೂಡ ಆ ಪಾಟಲ್ಲಿ ಸಾಧ್ಯ ಇಲ್ಲ. ಹಾಗಾಗಿ ಅದನ್ನು ಕೂಡ ನಾನೀಗ ರೀಪಾಟಿಂಗ್ ಮಾಡಿಬಿಡ್ತೀನಿ. ಅದಕ್ಕೆ ಮೇಲೆ ಮಣ್ಣು ಹಾಕಿ ಕೊಟ್ಟಾಗತ್ತೆ, ಅದು ಹೊಸ ಗಿಡ ಆದಾಗ ಆಗುತ್ತೆ. ಆಗ ಅದು ಸಾಯಲ್ಲ. ಮತ್ತು ನೆರಳಲ್ಲೇ ಇಡಿ, ಸ್ವಲ್ಪನೂ ಬಿಸಿಲು ಬರದೇ ಇರೋವಂಥ ಜಾಗದಲ್ಲಿ ಇನ್ಮೇಲೆ ಆ ಗಿಡಗಳನ್ನು ಇಟ್ಕೋಬೇಕು. ಹೊಸ ಗಿಡಗಳನ್ನು ಮಾಡ್ತಾ ಇರಬೇಕು. ಡೈಲಿ ಬೆಳಗ್ಗಿನ ಹೊತ್ತು 1 ಸಾರಿ ನೀರನ್ನು ಸ್ಪ್ರೇ ಕೂಡ ಮಾಡಿ, ಮತ್ತು ಗಿಡದ ಬುಡಕ್ಕೂ ಕೂಡ ಹಾಕಿ, ಅದು ಡ್ರೈ ಆಗೋಕ್ಕೆ ಕೊಡಬೇಡಿ. ನೋಡಿ ಈ ರೀತಿ ತೇವಾಂಶ ಇರಲೇಬೇಕು ಗಿಡಗಳಲ್ಲಿ. ತುಂಬ ಜನರು ಕಟಿಂಗ್ ಕಳಿಸ್ತೀರಾ ಮತ್ತು ಗಿಡಗಳನ್ನು ಕೊಡಿ ಅಂತ ಕೇಳ್ತಾರೆ. ಆದರೆ ನಾನು ಪೋಸ್ಟಲ್ಲಾಗಲಿ ಆನ್ಲೈನಲ್ಲೆಲ್ಲ ಕಳಿಸೋಕ್ಕೆ ನನ್ನ ಹತ್ರ ಸಾಧ್ಯ ಇಲ್ಲ. ಮತ್ತು ಈಗ ನಂದು ಅಷ್ಟು ಹೊಸ ಗಿಡ ಆಗಿರೋದ್ರಿಂದ ಅದನ್ನು ನಾನು ಕಟಿಂಗ್ ಮಾಡೋಕ್ಕೆ ಬರೋಲ್ಲ. ನಾನು ಎಲ್ಲಿಂದ ಕಟಿಂಗ್ ಮಾಡಿಕೊಡ್ಲಿ? ನನ್ನ ಗಿಡದ ಶೇಪು ಕೂಡ ಹಾಳಾಗಿಬಿಡತ್ತೆ. ಮತ್ತು ತುಂಬ ಎಳೆ ಕಟಿಂಗನ್ನೆಲ್ಲ ನೆಟ್ಟರೆ ಇದು ಬರೋಲ್ಲ. ಮತ್ತು ಇದನ್ನು ನಾನು ಆನ್ಲೈನಲ್ಲಿ ಕಳ್ಸೋಕೆ ಹೋದರೆ ಅದು ನಿಮ್ಮಲ್ಲಿಗೆ ಬರೋಷ್ಟೊತ್ತಿಗೆ ಅದು ಕರಗಿ ಹೋಗಿಬಿಡತ್ತೆ, ಅಂದರೆ ಬಾಡಿ ಹೋಗಿಬಿಡತ್ತೆ, ಆಗ ಕಟಿಂಗ್ ಬರಲ್ಲ. ನೋಡ್ಬೋದು ಈ ರೀತಿ ನಾನು ಅದರ ಆರೈಕೆಗಳನ್ನು ಮಾಡ್ತಾ ಇರ್ತೀನಿ. ಇದಕ್ಕೆ ನೀರನ್ನು ಹಾಕಿ ನೆರಳಲ್ಲಿಡ್ತೀನಿ. ನಾನಿಲ್ಲಿ ಮೇಲ್ಗಡೆ ಬಿಸಿಲಿಗೆ ಶೇಡ್ ನೆಟ್ಟನ್ನು ಹಾಕ್ತೀನಿ, ಸ್ವಲ್ಪನೂ ಬಿಸಿಲು ಬರಲ್ಲ. ಆ ರೀತಿ ಮಾಡ್ಕೋತೀನಿ ಬೇಸಿಗೆನಲ್ಲಿ ಅದನ್ನು ಕವರ್ ಮಾಡಲಿಕ್ಕೆ. ಆದರೂ ಕೂಡ ಕೆಲವೊಂದು ಗಿಡಗಳು ಸುತ್ತ ಹೋಗಿರುತ್ತೆ, ಹೊಸ ಗಿಡಗಳು ಮಾತ್ರ ಉಳಿಯುತ್ತೆ. ಅದೇ ಕಾರಣಕ್ಕೆ ನಾನು ಒಂದು ಕಲರನ್ನು 2-3 ಗಿಡಗಳನ್ನು ಮಾಡ್ಕೊಳ್ತೀನಿ, ಯಾವುದಾದ್ರೂ ಒಂದು ಗಿಡ ಆದರೂ ಉಳಿಯುತ್ತೆ ಅಂತ. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.